ನಿನ್ನೆ ನಮ್ಮ ಚರ್ಚೆ ಯಾವ ರೀತಿ ನಡೀತು, ಹೆಂಗಾಯ್ತು, ಹೆಂಗೆ ಉಪ್ಪು ಖಾರ ಹಾಕಿ ಬೈದ್ವಿ, ಒಂದು ತುಣುಕಿದೆ ನೋಡ್ಕೊಂಡು ಬನ್ನಿ. ಎಲ್ಲಿ ಹೋಗ್ಬೇಕು? ಬಿಸಿ ಊಟ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಹೆಣ್ಮಕ್ಳು ರೀ ಅವರು ಎಲ್ರಿ ಹೋಗ್ತಾರೆ? ನಮ್ಮ ಸಮಾಜನ ತಾನೇ ಅವ್ರನ್ನ ನೋಡ್ಕೊಬೇಕಾಗಿರೋದು. ಅವ್ರ ತಂದೆ ತಾಯಿ ಇದೆ, ಅವ್ರು ಏನೋ ನೋವು ಪಟ್ಕೊಂಡು ಏನೋ ಸೂಸೈಡ್ ಮಾಡ್ಕೊಂಡು ನಮ್ಗೆ ಯಾರು ಇಲ್ಲ ಅನ್ಕೊಂಡು ಆತರ ಕೆಲಸ ಆಗದ್ ಬೇಡ. ನಮ್ಮ ಸರ್ಕಾರ ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. ದಯಮಾಡಿ ಮಧು ಬಂಗಾರಪ್ಪ ಅವ್ರಿಗೆ ಹೇಳ್ತೀನಿ, ಇವ್ರಿಗೂ ನ್ಯಾಯ ಕೊಡ್ಸಿ. ನ್ಯಾಯ ಕೊಡ್ಲೇಬೇಕು. ನಿಮ್ ಕೈಯಲ್ಲಿ ಸಾಧ್ಯ ಅದು, ನಿಮ್ ಕೈಯಲ್ಲಿ ಸಾಧ್ಯ ಅದು. ಶಾಲೆಗಳಲ್ಲಿ ಅವ್ರಿಗೆ 4,600 ರೂಪಾಯಿನೋ 4,700 ರೂಪಾಯಿನೋ ಕೊಡ್ತಾ ಇದ್ದೀರಲ್ಲ, ತಪ್ಪಲ್ವಾ? 25 ವರ್ಷ ಬೇಕಾಗಿತ್ತ 300 ರೂಪಾಯಿ 400 ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು ಬರೋದಿಕ್ಕೆ? ಅದೇ ಸರ್ಕಾರಕ್ಕೆ ಆ ಹೆಣ್ಮಕ್ಳು ನೋಡಿದ್ರೆ ಕರುಳು ಚುರುಕಂತ ಐತಲ್ಲ ಮಾರೇರೆ, ಯಾಕೆ ಕೆಲಸ ಮಾಡ್ತಿದ್ದೀರಾ? 4,700 ರೂಪಾಯಿ ನೀವು ಹೋಟೆಲ್ ತಗೊಂಡೋಗಿ ಟೀ ಕುಡಿಯೋಕೆ ಕಾಫಿ ಕುಡಿಯೋಕೆ 15 ರೂಪಾಯಿ GST ಸಮೇತ ಹಾಕ್ತಾರೆ. ಅವರು GST ಬೇರೆ ಕಟ್ಟಬೇಕು. ಗೋರ್ಮೆಂಟ್ಗೆ ನೀನ್ ಎತ್ತಾಗೋದ್ರು ಗೋರ್ಮೆಂಟ್ GST ಕಟ್ಟಲೇಬೇಕು. 4,700 ರೂಪಾಯಿಲಿ ಅವ್ರು ಏನ್ ಜೀವನ ಮಾಡ್ತಾರೆ? ಕೆಲವ್ರಿಗೆ ಗಂಡ ಇರಲ್ಲ, ಕೆಲವ್ರಿಗೆ ಮಕ್ಕಳು ಇರಲ್ಲ, ಗಂಡನೂ ಇರಲ್ಲ. ಕೆಲವ್ರಿಗೆ ಅವ್ರ ಜೀವನ ಏನ್ ಮಾಡ್ಬೇಕು? ಮನೇನೂ ಕೂಡ ಇಲ್ವಂತಲ್ಲ ಸ್ವಾಮಿ. ಹೇಳೋದು ಏನು, ಸಂತೋಷ್ ಲಾಡ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಮತ್ತೆ ಮಧು ಬಂಗಾರಪ್ಪ ಅವ್ರಿಗೂ ಹೇಳ್ತಾ ಇದ್ದೀನಿ, ಇದು ಸರಿ ಅಲ್ಲ ಅಂತ ಕಾಣಿಸ್ತಾ ಇದೆ. ಏನಿವಾಗ ನೋಡಿ, NGOಗೆ ಹೋಗೋ ಲೆಕ್ಕಾಚಾರಕ್ಕಾಗಿದೆ ಅಂದ್ರೆ ಸುಖವಾಗಿರುವಂತ ವ್ಯಕ್ತಿಗಳಿಗೆ, ಹಣಕಾಸು ಇರುವಂತ ವ್ಯಕ್ತಿಗಳಿಗೆ ಬಿಸ್ನೆಸ್ ಕೊಡ್ತಾ ಇದ್ದೀರಾ? ಬಿಸ್ನೆಸ್ ಕೊಡ್ತಾ ಇದ್ದೀರಾ ನೀವು ಸ್ವಾಮಿ? ಏನಲ್ಲಿ ಹೆಡ್ ಮಾಸ್ಟರ್ ಇದ್ದಾನೆ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾರೇ ಆಗಿರ್ಬೋದು, ಗೌರ್ಮೆಂಟ್ ಶಾಲೆಗಳಲ್ಲಿ ಹೆಡ್ ಮಾಸ್ಟರ್ ಮತ್ತೆ BO ನಿಮ್ ಗಮನಕ್ಕಿಲ್ವಾ? ಏನನು ಇವ್ರು ಎಲ್ಲಿ ಹೋಗ್ಬೇಕು? ಬಿಸಿ ಊಟ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಹೆಣ್ಮಕ್ಳು ರೀ ಅವರು ಎಲ್ರಿ ಹೋಗ್ತಾರೆ? ನಮ್ಮ ಸಮಾಜನ ತಾನೇ ಅವ್ರನ್ನ ನೋಡ್ಕೊಬೇಕಾಗಿರೋದು. ಅವ್ರ ತಂದೆ ತಾಯಿ ಇದೆ, ಅವ್ರು ಏನೋ ನೋವು ಪಟ್ಕೊಂಡು ಏನೋ ಸೂಸೈಡ್ ಮಾಡ್ಕೊಂಡು ನಮ್ಗೆ ಯಾರು ಇಲ್ಲ ಅನ್ಕೊಂಡು ಆತರ ಕೆಲಸ ಆಗದ್ ಬೇಡ. ನಮ್ಮ ಸರ್ಕಾರ ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. ದಯಮಾಡಿ ಮಧು ಬಂಗಾರಪ್ಪ ಅವ್ರಿಗೆ ಹೇಳ್ತೀನಿ, ಇವ್ರಿಗೂ ನ್ಯಾಯ ಕೊಡ್ಸಿ. ನ್ಯಾಯ ಕೊಡ್ಲೇಬೇಕು. ನಿಮ್ ಕೈಯಲ್ಲಿ ಸಾಧ್ಯ ಅದು, ನಿಮ್ ಕೈಯಲ್ಲಿ 1,700 ರೂಪಾಯಿ ಏನ್ ಬರುತ್ತೆ ಇದರಲ್ಲಿ? ಏನ್ ಬರುತ್ತೆ ಹೇಳಿ? ಈಗಿನ ಕಾಲದಲ್ಲಿ ಏನ್ ಬರುತ್ತೆ? ಒಂದು ತಿಂಗಳೆಲ್ಲ ದುಡಿದ್ರು 4,700 ರೂಪಾಯಿ ಕೊಡ್ತಾರೆ ಅಂದರೆ ಆಶ್ಚರ್ಯ ಅದು. ಆಮೇಲೆ ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್. ಓಕೆ, ನಮ್ಮ ಬಡ್ಜೆಟ್ ಬಂದು 4 ಲಕ್ಷ ಕೋಟಿ ಬಡ್ಜೆಟ್ ಇದೆ. ಅದರಲ್ಲಿ 10% ಅಂತೇಳಿ ಎಜುಕೇಷನ್ಗೆ ಎತ್ತಿಟ್ಟಿದ್ದಾರೆ. ಅಂದರೆ ಎಷ್ಟಾಯಿತು? 44,000 ಕೋಟಿ ಎಜುಕೇಷನ್ಗೆ. ಎಜುಕೇಷನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಗ್ರೌಂಡ್ ಲೆವೆಲಿಂದ ಸ್ಟಾರ್ಟ್ ಆಗಬೇಕು. ಗ್ರೌಂಡ್ ಲೆವೆಲ್ ಅಂದ್ರೇನು? ಪ್ರೈಮರಿ ಶಾಲೆಗಳಿಂದ ಸ್ಟಾರ್ಟ್ ಆಗಬೇಕು ಅಲ್ವಾ? ಆ ಪ್ರೈಮರಿ ಶಾಲೆ ಮಕ್ಕಳಿಗೆ ಇವ್ರು ಊಟ ಹಾಕ್ತಾರೆ. ಅಂದರೆ ಈ 44,000 ಕೋಟಿ ಸಾಲದ ಇವರಿಗೆ ಇಲ್ಲಿ ಕೊಟ್ಟು ನಂತರ ಇಲ್ಲಿಂದ ಮೇಲೆ ಹೋಗ್ಬೇಕು ಅವರು ಅಲ್ವಾ? ಇವರಿಗೆ ಇವರು ಕೇಳ್ತಾ ಇರೋ ಸಂಬಳ ಎಷ್ಟೋ ಡಿಮ್ಯಾಂಡ್ ಇದೆ ಇವ್ರದ್ದು 21,000 ಆಯ್ತು, ಅಷ್ಟು ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಕೇರಳ, ನೀವು ಹೇಳುವಾಗ ಕರ್ನಾಟಕ ನಂಬರ್ 1 ಸ್ಟೇಟ್ ಅಂತ ನೀವು ಬ್ರ್ಯಾಂಡ್ ಬೆಂಗಳೂರು ಮತ್ತೊಂದು ಎಲ್ಲ ಹೇಳ್ತಿರಲ್ವಾ? ಇವರು ಕೊಡಿ. ಅಟ್ಲೀಸ್ಟ್ ಪಕ್ಕದ ರಾಜ್ಯದವ್ರು ಏನ್ ಕೊಡ್ತಾ ಇದಾರೋ ಅದಕ್ಕೊಂದು 10% ಸೇರಿಸ್ಕೊಡಿ. ಹೆಮ್ಮೆಯಿಂದ ಹೇಳಿ, ನಮ್ಗೆ ಕಾರ್ಯಕರ್ತರು ಹೆಂಗ್ ಕೊಡ್ತಾ ಇದ್ದೀವಿ ನೋಡಿ, ನಾವು ನಂಬರ್ 1 ಸ್ಟೇಟು, ನಮ್ಮ ಎಲ್ಲಾರ್ಗು ಸ್ಯಾಲ್ರಿ ಒಂದಿಷ್ಟು 14,000 15,000 ನಾವು ಕೊಡ್ತಾ ಇದ್ದೀರಿ ಅಂತ ಹೇಳ್ಕೊಡಿ. ನಿಮ್ಗೇನು ಇದಾಗಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಬಡ್ಜೆಟ್ ಇದೆ ಅಲ್ವಾ? 10% ಆಫ್ ದ ಬಡ್ಜೆಟ್ ನಿಮಗೆ ಕೊಟ್ಟಿದ್ದಾರೆ. ಇವರಿಗೆ ನೀವು ಸಂಬಳ ಕೊಡದೆ, ನ್ಯಾಯವಾಗಿ ಸಂಬಳ ಕೊಡದೆ, ಇನ್ನು ದುಡ್ಡನ್ನ ಎಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಾ? ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಇದು 54,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಇಟ್ಕೊಂಡು ಎಜುಕೇಶನ್ ಇವರಿಗೆ 4,000 ರೂಪಾಯಿ ಸಂಬಳ ಕೊಡ್ತೀರಲ್ರಿ, ನಾಚಿಕೆ ಆಗೋದಲ್ವೇನ್ರಿ? ಮಧು ಬಂಗಾರಪ್ಪನವ್ರೆ, ಏನ್ರಿ ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ? ಅದು ಹೆಂಗ್ರಿ 4,700 ರೂಪಾಯಿ ಸಂಬಳ ಕೊಡ್ತೀರಾ ಅಂತ ಹೇಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ ಇಲ್ಲಿ ನ್ಯೂಸ್ ಮಾಡೋದಕ್ಕೆ. ನೀವು ಓಡಾಡೋ ಕಾರಿನ ಪೆಟ್ರೋಲ್ ರೇಟೇ ಇದಕ್ಕಿಂತ ಹೆಚ್ಚಾಗತ್ತಲ್ರಿ ದಿನಕ್ಕೆ. ಖಾಲಿ 4,700 ರೂಪಾಯಿ. ನಾನು ಕಲ್ಪನಾ ಮೇಡಮ್ ಹತ್ರ ಬರ್ತೀನಿ. ಸರ್ ಮಾತಾಡ್ತಾ ಹೇಳಿದ್ರು, ಮೇಡಮ್ ಬಜೆಟ್ ಇಂತಿಷ್ಟು ದೊಡ್ಡ ಗಾತ್ರದಲ್ಲಿರುತ್ತೆ ಅಂತ ಹೇಳಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್? ನಾನು 2003ರಿಂದ ಕೆಲಸ ಮಾಡ್ತಾ ಇದ್ದೇನೆ. 2003ರಿಂದ ಫಸ್ಟ್ ಆಫ್ ಆಲ್. ಬಟ್ 2003ರಲ್ಲಂತೂ 400, 300, 600 ಅಷ್ಟೇ ಇತ್ತು. ಆ 600ಲಿಂದ 23 ವರ್ಷ ಆದರೂ 4,600ಕ್ಕೆ ಮಾತ್ರ ತಂದಾರ ನಮ್ಮನ್ನ. ಆದರೆ
300 ರೂಪಾಯಿ ಸುಮ್ನೆ ಅವ್ರ ಮನೆ ನಾಯಿಗೆ ಬಿಸ್ಕಿಟ್ ಅನ್ನ ಬರ್ತದೋ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಅವಾಗ ಅಷ್ಟು ಸುಲಭದಲ್ಲಿ ಬರಲ್ಲ. ಬಟ್ ಈಗ 300 ರೂಪಾಯಿದಲ್ಲಿ ಏನ್ ಬರ್ತದಂತ ಕೂಡ ಸಣ್ಣ ವಿಚಾರ ಕೂಡ ಅವ್ರು ಮಾಡಿಲ್ಲ. ಇಷ್ಟು ಮಕ್ಕಳಿಗೆ ಅನ್ನ ಬೇಯಿಸಿ ಹಾಕ್ತಾರಪ್ಪ, ಅವ್ರ ಮಕ್ಳಿಗೆ ಹೊಟ್ಟೆ ತುಂಬಿಸ್ತಾರ, ಎಜುಕೇಶನ್ ಆಗ್ಬೇಕು, ಮಕ್ಳು ಚೆನ್ನಾಗಿ ಓದ್ಬೇಕು, ನಮ್ಮ ಮಕ್ಳು ಇದ್ದಾರ, ನಮ್ಮೂರು ಮಕ್ಳು ಇದ್ದಾರ ಅಂತೇಳಿ ಮಾಡ್ತಾ ಇದ್ದಾರ. ಅವ್ರಿಗೊಂದಿಷ್ಟು ಗೌರವಧನ ಅನ್ನೋದು ಬಿಟ್ಟು ಸ್ಯಾಲ್ರಿ ಅಂತೇಳಿ ಕನಿಷ್ಠ ವೇತನ ಈಗ ದಿನಗೂಲಿ ನೌಕರರಿಗೆ ಮಾಡ್ಯಾರಲ್ಲ ಸರ್, ಅವರಿಗೂ ಮಾಡ್ಯಾರ. ಮತ್ತೆ ಇದು ಕೂಲಿ ಕಾರ್ಮಿಕರಿಗೆ ಮಾಡ್ಯಾರ ಕನಿಷ್ಠ ವೇತನ ಅಂತೇಳಿ. ನಮಗೆ ಕಾರ್ಮಿಕರಂತೇಳಿ ಪರಿಗಣಿಸ್ರಿ ಅಂದ್ರೆ ಅದಕ್ಕೂ ತಯಾರಿಲ್ಲ ಅವರು. ಕಾರ್ಮಿಕರಂತ ಪರಿಗಣಿಸಲ್ಲಂತೆ. ಯಾಕಂದ್ರೆ ನಾವು ಕಾರ್ಮಿಕರಂತ ಪರಿಗಣಿಸಿದರೆ ನಾವು ಕನಿಷ್ಠ ವೇತನಕ್ಕೆ ಬರ್ತೀವಿ ಅನ್ನೋದು ಭಯ ಅವ್ರಿಗಿದೆ. ಬಟ್ ಇವತ್ತಿಲ್ಲ ನಾಳೆ ಕಾರ್ಮಿಕರಂತ ಪರಿಗಣಿಸ್ತಾರ ಅನ್ನೋದಕ್ಕೆ, ಇವತ್ತಿಲ್ಲ ನಾಳೆ ನಮಗೆ ಜಾಸ್ತಿ ಮಾಡ್ತಾರ ಅನ್ನೋದಕ್ಕೆ ನಮ್ಮ ಮಕ್ಕಳು ಹೊಟ್ಟೆ ತುಂಬ್ತಾ ಇದ್ದೀವಿ. ಬಟ್ ಅವ್ರಿಗೆ ಮನಸ್ಸಿಗೆ ಬರ್ತಾನೆ ಇಲ್ಲ. ಆದರೂ ಕೂಡ ಇವತ್ತ ಅವರು ಟಿ ವಿ ನೋಡಿದ್ರಂದ್ರೆ, ಅವರು ನಮ್ಮನ್ನೆಲ್ಲ ರೊಚ್ಚಿಗೆದ್ದದ್ದು ನೋಡಿದ್ದಂದ್ರೆ, ನಾಳೆ ಕನಿಷ್ಠ ನಮ್ಗೆ 21,000 ಬೇಡ ಸರ್, ಕನಿಷ್ಠ ವರ್ಷಕ್ಕೆ 2,000 ಏರಿದ್ರೆ ಇವತ್ತಿನವರೆಗೂ ನಾವು 21,000ಕ್ಕೆ ಮುಟ್ತಿದ್ದೀವಿ ಏನಂತ ನನ್ನ ಅಭಿಪ್ರಾಯ. ನಿರಂತರವಾಗಿ 20-22 ವರ್ಷಗಳಿಂದ ಅಡಿಗೆ ಮಾಡಿ, ತಮಗೆ ಗೊತ್ತಿರುವಂಥ ಒಂದೇ ಒಂದು ವಿದ್ಯೆ ಅಡಿಗೆ ಮಾಡೋದು. ಅಡಿಗೆ ಮಾಡಿ ಮಕ್ಕಳ ಹೊಟ್ಟೆ ತುಂಬಿಸಿದಂತಹ ಆ ಕೈಗಳಿಗೆ ನೀವು ಕೇವಲ 4,500 ಕೊಟ್ಟರೆ ಅವ್ರಿಗೆ ಬದುಕೋಕೆ ಕಷ್ಟ ಆಗುತ್ತೆ. ಅವರಿಗೆ ಸರಿಯಾದಂಥ ವೇತನ ಕೊಡಿ ಅಂತ ಹೇಳಿ ಸಂಪೂರ್ಣ ವಾಹಿನಿ ನಾವು ಬಿತ್ತರಿಸಿದಂಥ ಸುದ್ದಿಯ ಫಲಶ್ರುತಿಯನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ.